My Jesus, my Savior, Lord, there is none like you. All of my days, I want to praise the wonders of your mighty love. My comfort, my shelter, tower of refuge and strength, let every breath, all that I have, never cease to worship you. Mountains will bow down and the seas will roar at the sound of your name. Shout to the Lord, all the let sing, forever I love you, forever I will stand. Nothing compares to the promise I have in you. ತಂದೆಯಾದ ದೇವರಿಗೆ ಸ್ತೋತ್ರ. ಈ ಅವಕಾಶವನ್ನು ನನಗೆ ಕೊಟ್ಟಂಥ ಸೇವಕರಿಗಾಗಿ ಸ್ತೋತ್ರ. ಈ ಲೋಕದಲ್ಲಿ ನಮಗೆ ಒಂದು ಜೀವನ ದೇವರು ಕೊಟ್ಟಿದ್ದಾನೆ. ಆ ಜೀವ ಕರ್ತನೆ ಎಲ್ಲರೂ ತಮ್ಮ ಜೀವಿತವನ್ನು ನಿನಗಾಗಿ ಇಡುವುದು ಕಷ್ಟ. ಫಿಲಿಪ್ಪಿ 2:20 ಹೇಳ್ತದೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸುವಿನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಸ್ಪಷ್ಟವಾಗಿ ಇಲ್ಲಿ ಬಳದಿದೆ. ಅಪ್ಪ ತಂದೆ, ನಾನು ಚಿಕ್ಕವಳಿದಾಗಿಂದಲೂ ನಮಗೆ ಈ ಪಾತ್ರ ವಹಿಸುವುದು, ಸಿಂಗಿಂಗ್ ಕಾಂಪಿಟೇಷನ್, ವಚನಗಳ ಪ್ರಾಬ್ಲಮ್, ಎಲ್ಲ ವಚನಗಳನ್ನು ಪ್ರಾಕ್ಟೀಸ್ ಮಾಡೋದು, ಹೀಗೆ ದೇವರ ನಮ್ಮನ್ನು 45 ವರ್ಷಗಳ ಕಾಲ ನಡೆಸಿಕೊಂಡು ಬಂದಿದ್ದಾನೆ. ನಮ್ಮ ಈ ಲೋಕದಲ್ಲಿ ನಾವು ದೇವರ ಸೇವೆ ಮಾಡಬೇಕೆಂಬುದಾಗಿ ಆಲೋಚಿಸಿ ನಾವು ಸೇವೆಗೆ ನಿಂತಾಗ ಕಟಕಿನಹಳ್ಳಿ ಅಂತ ಒಂದು ಊರಿಗೆ ನಮ್ಮನ್ನು ಹಾಕಿದರು. ಅಲ್ಲಿ ಹಾವು ಚೋಡುಗಳ ಮಧ್ಯದಲ್ಲಿ ನಾವು ಜೀವಿಸಿದೆವು. ಲೈಟ್ ಇಲ್ಲ, ಕರೆಂಟ್, ಬಸ್ ಇಲ್ಲ, ಕುಡಿಯೋದಕ್ಕೆ ನೀರು ಸಹ ಇಲ್ಲ. ಬಾವಿ ನೀರು ಸೇದಿ ನಾವು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿತ್ತು. ಕಷ್ಟವಾದ ದಿನಗಳು. ಅದನ್ನು ತೆಗೆದು ದೇವ್ರ ಸೇವೆಗೆ ನಂತರ ಗುಳೇದಗುಡ್ಡ, ಗದಗ 13 ವರ್ಷ, ಹೀಗೆ ಸೇವೆಯಲ್ಲಿ 45 ವರ್ಷ ಗಂಡನ ಕೂಡ ನಾನು ಸಹಾಯಕಳಾಗಿ ಪ್ರತಿಯೊಂದು ಮನೆ ದರ್ಶನ ಮಾಡುವಂತೆ ಸಾಕ್ಷಿಯಾಗಿ ನಮ್ಮನ್ನು ಇಟ್ಟಿದ್ದಾನೆ. ಈ ಲೋಕದಲ್ಲಿ ನಾವು ಹುಟ್ಟಿದ್ದೇವೆ ಅಂದ ಮೇಲೆ ನಾನು ಯಾವಾಗಲೂ ಭಾಳ ಹಣ ಗಳಿಸಬೇಕು, ಭಾಳ ದೊಡ್ಡ ಶ್ರೀಮಂತರಾಗಬೇಕು ಅಂತ ಆಸೆಪಟ್ಟು ನರ್ಸಿಂಗ್ ಸ್ಕೂಲ್ ಮಾಡೋಕ್ಕೆ ಅಲ್ಲಿ ನನಗೆ ಪ್ರೇರೇಪಣೆ, ನಾನು ಅದನ್ನು ಮುಗಿಸಿದೆ. ಆದರೆ ನನ್ನ ಗಂಡ ಅದಕ್ಕೆ ಒಪ್ಪಲಿಲ್ಲ. ಏನಂದರೆ ಮನೆಯಲ್ಲಿ ಮಕ್ಕಳು ಸರಿಯಾಗಿ ಆರೈಕೆ ಆಗಬೇಕು, ಮಕ್ಕಳಿಗೆ ಯಾವ ತೊಂದರೆ ಆಗಬಾರ್ದು ಅಂತ ಹೇಳಿ ನನಗೆ ಬೇಡ ಅಂತ ಹೇಳಿದರು. ನಾನು ಗಂಡನಿಗೆ ಬೇಡ ಬಿಟ್ಟು ಮುಂದೆ ನಂತರ ಕಟಕಿನಹಳ್ಳಿ ಹಾಸ್ಟೆಲ್, ಸುಮಡ್ಡಿ ಹಾಸ್ಟೆಲ್ ಹುಡುಗಿಯರು, ಮತ್ತು ಗದಗಿನಲ್ಲಿ ಬಾಯ್ಸ್ ಹಾಸ್ಟೆಲ್, ಹೀಗೆ ನನಗೆ ಅಲ್ಲಿ ಒಂದು ಅಸಿಸ್ಟೆಂಟ್ ವಾರ್ಡನ್ ಅಂತ ಕೊಟ್ಟು ಇಟ್ಟು ನನಗೆ ಬೇಜಾರಾಗ್ತಿತ್ತು. ಎಲ್ಲರೂ ಮಾತಾಡ್ತಾ ಇದ್ರು, ಏನಂದರೆ ಅಮೇರಿಕಾದಲ್ಲಿ ಮಗಳಿದ್ದು ಈ ಅನಾಥಸಲ್ಲಿಗೆ ಎದಕ್ಕೆ ಬರ್ತಿದ್ದಾಳಿಕೆ, ಎದಕ್ಕೆ ಹುಕ್ಕಿದ್ದಾಳಿಕೆ ಅಂತಾಯಿದ್ರು. ಆದರೆ ನಾನು ಹೇಳಿದೆ, ನನಗಿರೋ ಸ್ವಲ್ಪ ಪಗಾರ, ಅಯ್ಯೋ ನಿಮಗೆ ಬರೀ 700, ನನಗೆ 2,000 4,000 ಅಂತ ನನ್ನ ಜೊತೆ ಕೆಲಸ ಮಾಡೋರು. ಆದಾಗ ನನಗೆ ಮನಸ್ಸು ನೋವಾಗ್ತಿತ್ತು. ಆದರೂ ಸಹಿತ ನಾನು ಏನು ಮಾಡಲಿ, ಧೈರ್ಯ ಮಾಡಿ ಇದ್ದ ಸಮಯದಲ್ಲಿ ನಾನು ಏನಾದರೂ ಒಂದು ದೇವರ ಮಹಿಮೆಗಾಗಿ ಮಾಡಬೇಕು ಅಂತ ಎಲ್ಲ ಮಕ್ಕಳ ಹೃದಯದಲ್ಲಿ ವಚನಗಳನ್ನು, ಬೈಬಲ್ ದೇವರ ವಾಕ್ಯವನ್ನು ಕಲಿಸಲು ಅವ್ರಿಗೆ ಮಕ್ಕಳನ್ನು ಉಪಯೋಗಿಸ್ಕೊಂಡೆ. ಅದರಿಂದ ಅವರೆಲ್ಲರೂ ಎಷ್ಟೋ ಜನರು ದೇವರ ಸೇವೆ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಈ ಲೋಕದಲ್ಲಿ ನಮಗೇನು ಯಾವುದು ಮುಖ್ಯ ಅಂತ ಅವ್ರಿಗೆ ಮೊದಲು ಅದನ್ನು ಮತ್ತಾಯ 6:33 ಮೊದಲು ದೇವರ ರಾಜ್ಯ ಹುಡುಕ್ರಿ, ನಂತರ ನಿಮಗೆಲ್ಲ ಸಿಗುತ್ತದೆ ಎಂಬುದಾಗಿ ಹೇಳಿದಂತೆ ಅವರಿಗೆಲ್ಲ ಕಲಿಸಿದೆ. ಅವರೀಗ ಅಲ್ಲಿಯೇ ಹುಡುಗನೇ ವಾರ್ಡನಾಗಿ ಅಲ್ಲಿ ಕೆಲಸ್ತಾ ಇದ್ದಾನೆ. ಮುಂದೆ ಕಂಟಿನ್ಯೂ ಆಯಿತು. ಹೀಗೆ ದೇವರು ಸೇವೆಯಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದು, ದೇವರ ವಾಕ್ಯ ಭಾಳ ಪ್ರಾಮುಖ್ಯವಾದದ್ದು. ದೇವರ ವಾಕ್ಯ ಬೆಂಕಿಗೆ ಸಮಾನ.
ಈ ಬಾಯಿ ಕತ್ತಿಗೆ ಇಬ್ಬರಿಗೆ 4-12 ಹೇಳ್ತೀವಿ. ಸಜೀವವಾದದ್ದು, ಕಾರ್ಯಸಾಧಕವಾದದ್ದು ಅಂತ. ಹಾಗೆ ವಾಕ್ಯಗಳು ಕಾರ್ಯಸಾಧಕ ಮಾಡೋಕ್ಕೆ ಶುರುವಾಯಿತು. ನಾನು ಒಂದು ದಿನ ರಿಟೈರ್ ಆದಮೇಲೆ ನಮಗೆ ಮನೆಯಲ್ಲೇ ಕುಂದ್ರಣ ಮನಸ್ಸಾಗಲಿಲ್ಲ. ನಾನೇನು ಮಾಡಿದೆ ಅಂದರೆ ಬಾಯ್ಸ್ ಹಾಸ್ಟೆಲು, ಗರ್ಲ್ಸ್ ಹಾಸ್ಟೆಲಿಗೆ ಹುಬ್ಳಿಗೆ ನಾನು ಪ್ರಯಾಣ ಮಾಡಿ ಹೋಗಬೇಕಾಗಿತ್ತು. ನನ್ನ ಯಾರೇನು ಪಗಾರ ಬೇಡ, ನಾನು ಸ್ವಂತವಾಗಿ ನಾನು ಮನಸ್ಸಿನಿಂದ ಅಲ್ಲಿ ಎಲ್ಲ ಮಕ್ಕಳಿಗೂ ಬೈಬಲ್ ವಾಕ್ಯಗಳನ್ನು ಕಲಿಸೋದ್ರಲ್ಲಿ ಒಂದು ಲಂಬಾಣಿ ಹುಡುಗ ಆಂಟಿ ವಾಕ್ಯ ಹೇಳ್ರಿ ಬರ್ಕೊತೀನಿ. ನನಗೆ ಭಾಳ ಖುಷಿ ಆಯ್ತು. ಏನು ಮಾಡಬೇಕು ಎಲ್ಲ ಮಕ್ಕಳಿಗೆ ಹೇಳುವಂಥ ಕತೆ. ಆದರೆ ಒಂದು ದಿನ ಬಸ್ಸಿನಲ್ಲಿ ನಾನು ತಪ್ಪು ಮಾಡಿದೆ ಅಂದರೆ ಅವರು ಮುಂದೆ ಹೋಗಿ ಇಳಿಬೇಕಾಗಿದ್ದು ನಡುವೆ ಬಸ್ ಸ್ಟ್ಯಾಂಡ್ ಕಿತ್ತೂರು ಚೆನ್ನಮ್ಮ ಪಾರ್ಕ್ ಹತ್ರ ನಿಲ್ಲಿಸಿದ್ರು. ಆ ಬಸ್ ಮುಂದೆ ಹೋಗೋಕ್ಕೆ ಏನೋ ಟೈಮ್ ಆಗಿತ್ತು. ಎಲ್ಲರೂ ಜನರು ಇಳಿದು ಬಿಟ್ರು. ಆವಾಗ ನಾನು ಯಾಕೆ ಇಳಿಬಾರ್ದು, ಇಲ್ಲೇ ಐತಿ, ಮತ್ತಿಲ್ಲಾಂದ್ರೆ ನಾನು ಬಸ್ ನಿಲ್ಲೋ ಜಾಗಕ್ಕೆ ಹೋಗಿ ಅಲ್ಲಿಂದ ಮತ್ತೆ ನಡೆದು ಬರಬೇಕು ಅಂತ ಅಲ್ಲಿ ಇಳಿಯಬಾರದು ತಪ್ಪನ್ನು ಮಾಡಿದೆ. ತಕ್ಷಣ ಬಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ನೋಡ್ತಾ ಇದ್ದೀನಿ, ಬಸ್ ಮೈ ಮೇಲೆ ಬರ್ತಾಯಿದೆ. ಆತ ನನ್ನ ಮುಗೀತು. ಮನಸ್ಸಿನಲ್ಲಿ ನನಗೆ ಆ ವಾಕ್ಯ ಇಟ್ಕೊಂಡು ಹಾಸ್ಟೆಲ್ ಬೋರ್ಡಿಂಗ್ ಹೋಗುವಾಗ ಈ ದೊಡ್ಡ ಅಪಘಾತ ನನಗೆ ಆಗಿ ಹೋಯಿತು. ನಾನು ಮಲಗಿಕೊಂಡೆ, ನೋಡಿದೆ ಬಸ್ ಗಾಲಿ ನನ್ನ ಹತ್ರ ಬರ್ತಾಯಿದೆ. ಮುಗೀತು ನನ್ನ ಕತೆ ಅಂತ ನಾನು ದೇವರೇ ನಾನು ಕಣ್ಣು ಮುಚ್ಚಿಬಿಡ್ತೀನಿ. ಥ್ಯಾಂಕ್ ಯು ಲಾರ್ಡ್, ಇಲ್ಲಿವರೆಗೆ ನಡೆಸ್ಕೊಂಬಂದು ಥ್ಯಾಂಕ್ ಯು ಲಾರ್ಡ್ ಅಂಥೇಳಿ ಸಮಾಧಾನದಿಂದ ನಾನು ಕಣ್ಣು ಮುಚ್ತೀನಿ. ನಾನು ಕಣ್ಣು ತೆಗೆಯುವಾಗ ಪರಲೋಕದಲ್ಲಿ ನಿನ್ನ ಸಂಗಡ ಇರ್ತೇನೆ ಅಂತ ಇಷ್ಟೇ ನನ್ನ ಮನಸ್ಸಿನಲ್ಲಿ ಅಷ್ಟೇ ಪ್ರಾರ್ಥನೆ ಮಾಡಿ ನನ್ನ ಮೇಲೆ ಬಸ್ ಗಾಲಿ ಬಂತು ಅನ್ಕೊತ ಅಲ್ಲೇ ಆದರೆ ಪಕ್ಕನೆ ನೋಡುವಾಗ ಏಕ್ದಮ್ ಸ್ಟಾಪ್ ಆಗಿಬಿಟ್ಟಿದೆ. ಇನ್ನೇ ಒಂದು ಸ್ವಲ್ಪ ಬಂದರೆ ನನ್ನ ಮೈಲಿನ ಬಟ್ಟೆ ನನ್ನ ಮೇಲೆ ಆ ಬಸ್ ಗಾಲಿ ಬರಲಿಲ್ಲಲ್ಲ. ಇದು ಜೀವ ಸ್ವರೂಪನ ದೇವರೇ ಮಾಡಿದ್ದು. ಆದ ಕಾರಣ ನಾನು ಮತ್ತೆ ಬಿಡಲಾರ್ದೆ ಎಲ್ಲ ಮಕ್ಕಳಿಗೆ ನಾನು ಕಲಿಸಲು ಹೋಗ್ತಾಯಿದ್ದೆ. ಈ ದೊಡ್ಡ ಒಂದು ಸಾಕ್ಷಿಯನ್ನು ಹೇಳೋದಕ್ಕಾಗಿಯೋ ಏನೋ ಗೊತ್ತಿಲ್ಲ, ದೇವರು ನನಗೆ 86 ವರ್ಷ ಕೊಟ್ಟಿದ್ದಾನೆ. ದೀರ್ಘಾಯುಷ್ಯ ಕೊಟ್ಟು ನನ್ನ ಮಗಳೇ ನೀನು ಸಾಕ್ಷಿಯಾಗಿ ಇದ್ದೇ ಇಲ್ಲ. ಎಲ್ಲ ಮಕ್ಕಳು ಹೃದಯದೊಳಗೆ ಈಗ ಫಲ ಬಿಡ್ತಾ ಇದ್ದಾರೆ ಅಂತ ದೇವರು ನನ್ನ ಭಾಳ ಪ್ರೀತಿ ಮಾಡಿ ನನ್ನನ್ನು ಇಲ್ಲಿವರೆಗೆ 85 ವರ್ಷ ಯಾವ ರೋಗ ರುಜಿಗಳಿಲ್ಲದೆ ಸುರಕ್ಷಿತವಾಗಿ ಇದ್ದೇನೆ. ಇದನ್ನು ನೋಡುವಾಗ ಸಾಕ್ಷಿ ದೇವರು ಎಲ್ಲರೂ ದೊಡ್ಡ ಒಂದು ಆಶ್ಚರ್ಯವಾದ ಒಂದು ಮಿರಾಕಲ್ ಆಯ್ತಲ್ಲ ಅಂತ ಎಲ್ಲರೂ ಆವಾಗ ಎಲ್ಲರೂ ನನ್ನನ್ನು ಪ್ರೀತಿಸಕ್ಕೆ ಶುರು ಮಾಡಿದರು. ಅಯ್ಯೋ ನೀವು ಸತ್ತು ಉಳಿದ್ರಿ, ಸೆಕೆಂಡ್ ಲೈಫ್ ಪುನರ್ಜನ್ಮ ಆಯಿತು. ದೇವರು ಮರಣಕ್ಕೂ ತಪ್ಪಿಸ ಶಕ್ತನು. ಕೀರ್ತನೆ 33:68 ಅಧ್ಯಾಯದಲ್ಲಿ ನೋಡ್ತೇವೆ. ಆತನ ಮರಣಕ್ಕೂ ತಪ್ಪಿಸ ಶಕ್ತನಂತ ಸಾಕ್ಷಿಯಾಗಿ ನಾನು ನಿಂತೇನೆ. ಹೀಗಿರುವಾಗ ಈ ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪ, ಮಾರ್ಗಕ್ಕೆ ಬೆಳಕು ಆಗಿದೆ. ಯಾಕಂದರೆ ದೇವರ ವಾಕ್ಯ ಬಿಟ್ಟು ನಾವು ಎಡಕ್ಕಾಗಲಿ ಬೆಳಕಾಗಲಿ ಹೋಗಬಾರ್ದಂತ ಯೆಹೋಶುವ 1ನೇ ಅಧ್ಯಾಯ 5:8 ಹೇಳ್ತದೆ. ನೀವು ಬಿಟ್ಟು ಎಡಕ್ಕಾದರೂ ಬೆಳಕಾದರೂ ಹೋಗಬೇಡಿ, ಯಾವಾಗಲೂ ಬಾಯಲ್ಲಿರಲಿ ಅಂತ. ನಮ್ಮ ಸಂಗೀತಗಳಲ್ಲಿ ಮೊದಲನೇ ಪೇಜಿನಲ್ಲಿದೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಡ್ರಿ, ಬುದ್ಧಿ ಹೇಳಿಕೊಡ್ರಿ ಅಂತ ಬರೆಯಲ್ಪಟ್ಟಿದೆ. ಹೌದು, ಇದು ಬಿಟ್ಟು ಎದಕ್ಕಾದರೂ ಬಲಕ್ಕಾದರೂ ಹೋಗದೆ ದೇವರು ನನ್ನಲ್ಲಿ ತಂದ. ಸುಮಟಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಎಲ್ಲರಲ್ಲಿ ಅಲ್ಲಿಯೇ ಒಂದು ಹುಡುಗಿ ಮದುವೆಯಾಗಿ ಹುಬ್ಬಳ್ಳಿಯಲ್ಲಿದೆ. ಹುಬ್ಬಳ್ಳಿಯಲ್ಲಿ ನಾವು 119 ಕೀರ್ತನೆ ಅದನ್ನು ನಾವು ಯಾರು ಹೇಳ್ತಾರೋ ಅವ್ರಿಗೆ ಬಹುಮಾನ ಕೊಡಬೇಕು ಅಂತ ಅಲ್ಲಿ ಸಾರಲ್ಪಟ್ಟು, ಆವಾಗ ಹುಬ್ಬಳ್ಳಿಯಲ್ಲಿ ಆ ಹುಡುಗಿ ಒಂದು ಶಬ್ದ ತಪ್ಪದ ಹಾಗೆ 119 ಕೀರ್ತನೆ ಎಷ್ಟು ಕಟ್ಟಳೆಗಳು, ಎಷ್ಟು ನಿಯಮಗಳು, ಒಂದು ಶಬ್ದ ತಪ್ಪದಂತೆ ಮಗಳು ಹೇಳಿದರು. ನನಗೆ ಭಾಳ ಹೆಮ್ಮೆ ಆಯಿತು. ನನಗೆ ಹಣಕ್ಕಿಂತ ರೊಕ್ಕಕ್ಕಿಂತ ದೇವರಿಗೆ ಸೇವೆ ಕೊಟ್ಟ ಅಂತ ಭಾಳ ದೇವರಿಗೆ ಸ್ತೋತ್ರ ಹೇಳಿದೆ. ಯಾಕಂದರೆ ಆ ಮಗಳು ಯಾವುದು ಕಷ್ಟ ಇಲ್ಲದೆ ಇಲ್ಲಿಯವರು ನಡೀತದೆ.
ಯಾಕಂದರೆ ಆತನು ಹೇಳಿದ, ಯೆಶಾಯ 58:8 ಬರೆಯಲ್ಪಟ್ಟಿದೆ, ನಿಮ್ಮ ಧರ್ಮ ನಿಮಗೆ ಮುಂಬಲವಾಗಿ ಮುಂದುವರಿಯುವುದು, ಯೆಹೋವನ ಮಹಿಮೆ ನಿಮಗೆ ಹಿಂಬಲವಾಗಿ ಬರುವುದು. ಆಗ ನೀವು ಕೂಗಿದರೆ ಈಗೋ ಇದ್ದೇನೆ ಅಂತ ವಾಗ್ದಾನ ಕೊಟ್ಟರು. ಎಷ್ಟೊಂದು ಅಭಯವಚನ. ನಿನ್ನೊಂದಿಗೆ ನಾನು ಅದೀನಿ, ಕೂಗುವುದು. ಯೆಶಾಯ 7 ಹೇಳ್ತದೆ, ನಿಮ್ಮ ಬಾಯಿ ಯೋಗ್ಯ ಫಲವಾಗಿರುವ ಸ್ತೋತ್ರ ನಿಮ್ಮ ಬಾಯಿಂದಲೂ ನಿಮ್ಮ ಸಂತತಿಯ ಬಾಯಿಂದಲೂ ಇದೆ. ಯೆಶಾಯ 9:18, 19, 20 ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನಂತಂದರೆ, ನಿಮ್ಮಲ್ಲಿ ಆವಹಿಸಿರುವ ನನ್ನ ಆತ್ಮವು ನಿಮ್ಮ ಬಾಯಿಗೆ ನಾನು ಕೊಟ್ಟಿರೋ ಮಾತನ್ನು ಬಾಯಿಂದ ತೆಗೆಯಲ್ಪಡುವುದಿಲ್ಲ. ಇಷ್ಟು ಸುಂದರವಾದ ವಾಕ್ಯಗಳು ನಮಗೆ. ಯೆರೆಮೀಯ 20:11 ಹೇಳ್ತದೆ, ದೇವರು ಶೂರನಾಗಿ ನಮ್ಮ ಸಂಗಡ ಇದ್ದಾನೆ. ಹೀಗಾಗಿ ಕಷ್ಟಗಳನ್ನು ನಾವು ಎದುರಿಸೋಕ್ಕೆ, ಜಯಶಾಲಿಗಳಾಗಿ ಬಾಳೋದಕ್ಕೆ, ಆತನ ಸೇವೆ ಮಾಡುವುದಕ್ಕೆ ನಮ್ಮನ್ನು ಇಲ್ಲಿವರೆಗೂ ನಡೆಸಿಕೊಂಡು ಬಂದ ದೇವರು ಸಾಕ್ಷಿಯಾಗಿ ಇಟ್ಟು ನನ್ನನ್ನು ನಡೆಸಿದ್ದಾನೆ. ಮಾತ್ರವಲ್ಲ, ಈಗ ಕರ್ತನೆ ನಮಗೆ ಇಲ್ಲಿ ಒಂದು ಸಲ ಹಿಂದೂ ಮಂದಿ ಭಾಳ ಕಾಂಟ್ಯಾಕ್ಟ್ ಮಾಡೋದು ಆಯ್ತು. ಅವರು ಸಹ ಈಗ 107 ಕೀರ್ತನೆ 20 ಹೇಳಲ್ಪಟ್ಟಿದೆ, ದೇವದೂತರೋ ಎಂಬಂತೆ ಹೋಗಿ ಕಾರ್ಯ ಮಾಡ್ತಾವೆ. ದೇವದೂತರು ಅಂತ ಹೋಗಿ ಕಾರ್ಯ ಮಾಡಿದ್ರೆ ನಮಗೆಷ್ಟು ಒಳ್ಳೆಯಲ್ಲ. ನಮ್ಮ ಮನೆಯವರನ್ನು ನೋಡಿಕೊಳ್ಳೋ ಒಂದು ಹುಡುಗನ ಇಟ್ಟಿದ್ವಿ ನಾವು. ಆ ಹುಡುಗನ ಜೊತೆಯಾಗಿಟ್ಟರೆ ನಮ್ಮ ಮನೆಯಲ್ಲಿ ಅವನು ತುಂಬ ಮೋಡ, ರೂಮಿನಲ್ಲಿ ತುಂಬ ಮೋಡ, ಅದರಲ್ಲಿ ಯೇಸುನ ಮಗ ಕಂಡ. ಅವ ಯಾರೋ ಗೊತ್ತಿಲ್ಲ ನಮಗೆ. ಮುಂದೆ ನಾವು ಪ್ರಾರ್ಥನೆ ಮಾಡಿದ ನೋಡಿ ಅವನು, ಆಂಟಿ, ಅಜ್ಜಿ, ನನ್ನ ತಂಗಿ ಭಾಳ ಒದ್ದಾಡ್ತಾ ಇದ್ದಾಳೆ, ಭಾಳ ಕಷ್ಟ, ಭಾಳ ಒಂದು ರೋಗ ವೇದನೆ, ಆಕೆಗೆ ಆರಾಮಿಲ್ಲ, ಪ್ರೇಯರ್ ಮಾಡಿರಿ, ಪ್ರಾರ್ಥನಾ ಮಾಡಿರಿ. ಆ ಹುಡುಗಿ ಎಲ್ಲೇ, ತಂಗಿ ಎಲ್ಲೋದಾಳ, ಇಲ್ಲ ಇವನು ಪ್ರಾರ್ಥನೆ ಮಾಡೋಂತಾನ. ಆತಪ್ಪ, ನಂಬಿಕೆ ನಿನಗೆ ಐತಲ್ಲ, ಸರಿ ಅಂತ ಅವನು ಕರ್ಕೊಂಡು ಪ್ರೇಯರ್ ಮಾಡಿ ಬೈಬಲ್ ಕೊಟ್ಟು ಕಳಿಸಿ. ಅವ 1 ವರ್ಷ ಬಿಟ್ಟು ಮತ್ತೆ ನಮ್ಮ ಮನೆಗೆ ಬಂದ ಹೇಳ್ತಾ ಇದ್ದಾನೆ, ನನ್ನ ಮಗಳು ಸುವಕ್ಕ ಮತ್ತು ಮೇಧ ಇಬ್ಬರು ಇದ್ದರು. ನಮ್ಮ ತಂಗಿಗೆ ದೆವ್ವ ಬಿಟ್ಟು ಓಡೋತ್ರಿ, ಆರಾಮಾತ್ರಿ ನನ್ನ ತಂಗಿಗೆ ಅಂತೇಳಿ. ಪ್ರೈಸ್ರಾ, ಎಲ್ಲ ಮಹಿಮೆ ದೇವರಿಗೆ ಉಂಟಾಗಲಿ. ಅದು 107 ಕೀರ್ತನೆ 20 ವಚನ, ಅದು ದೂತರಂತೆ ಹೋಗಿ ಕಾರ್ಯ ಮಾಡ್ತದೆ ಅಂತ. ಇದು ಸಾಕ್ಷಿಯಾಗಿ ಉಳಿಯಲಿ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಿ. ಆಮೇಲೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಜೀವನದ ಅರ್ಥ ಏನು? ನಾವು ಅರ್ಥ ಮಾಡಿಕೊಂಡು ನಾವು ಈ ಲೋಕದಲ್ಲಿ ಜೀವನ ಮಾಡಬೇಕು. LIFE. ಎಲ್ ಅಂದರೆ ಯು ಲವ್ ದ ಲಾರ್ಡ್. ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ನೀನು ಮಾಡು, ಕೆಲಸ ಮಾಡು, ಪೂರ್ಣ ಮನಸ್ಸಿನಿಂದ ಮಾಡು. ಹೌದು, ನಮಗಾಗಿ ಕಷ್ಟ ಹಿಂಸೆಗಳನ್ನು ಯಾವ ರೀತಿ ಈ ಸುತ್ತಿ ತೀರಿಸಿ ನಾವು ಕಣ್ಣಾರೆ ನೋಡಿದ್ದೇವೆ ಫೋಟೋದಲ್ಲಿ. ಹೀಗಿರುವಾಗ ಯೇಸುವಿನ ಪ್ರೀತಿ, ಫಿಲಿಪ್ಪಿ 2:20, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸುವಿನ ಕಾರ್ಯದ ಮೇಲೆ ಮನಸ್ಸಿಡುವುದಿಲ್ಲ ಅಂತ ಸ್ಪಷ್ಟ ಬರೆಯಲ್ಪಟ್ಟಿದೆ. ಮತ್ತು ಲೈಫ್ನಲ್ಲಿ ಬರೀ ಉಣ್ಣೋದು, ತಿನ್ನೋದು, ಬಂಗಾರ ಹಾಕ್ಕೊಳ್ಳೋದು, ಹೊಸ ಹೊಸ ಡ್ರೆಸ್ ಹಾಕ್ಕೊಳ್ಳೋದು, ಈ ಲೋಕದಲ್ಲಿ ಡ್ಯಾನ್ಸ್ ಮಾಡೋದು, ಲೌಕಿಕವಾಗಿ ಬಾಳುವವರು ಗತಿ. ರೋಮಾಪುರ 8:8 ಶಾರೀರಿಕವಾದದನ್ನು ಅನುಸರಿಸೋರು ಅದು ಮರಣ, ಆತ್ಮನಿಂದ ನಡೆಸಿಕೊಳ್ಳೋದು ಜೀವ. ನಮಗೆ ಸ್ಪಷ್ಟವಾಗಿ ದೇವರು ಅಲ್ಲಿ ತೋರಿಸಿಕೊಟ್ಟಿದ್ದಾನೆ. ದೇವರು ಏನು ಹೇಳ್ತಾನೆ ಯೇಸು ಅಂದರೆ, ಇನ್ನು ನಾವು ಏನು ಮಾಡಬೇಕು? ಅಯ್ಯೋ, ಮಳಿ ಹೊಡಿಸಿಕೊಂಡು ಯೇಸು ನನಗಾಗಿ ತೀರಿ ಹೋದ, ನನಗಾಗಿ ಸತ್ತನಂತ ಅಳಗೋಂತ ನಾವು ಕುಂತ್ರೆ ಅದು ಸಾರ್ಥಕಲ್ಲ. ಆದರೆ 1 ಕೊರಿಂಥ 5:15, ಇನ್ನು ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗೋಸ್ಕರ ಜೀವಿಸಬೇಕೆಂಬುದಾಗಿ ಆತನು ಸತ್ತನು ಅಂತ ಐತಿ. ಅದು ನೋಡುವಾಗ ಮತ್ತು ಫಿಲಿಪ್ ಮತ್ತು ಅವನು ದೇವರ ವಾಕ್ಯ ಹೇಳ್ತದೆ ಅಂದರೆ,
ಜೀವನ ನಮ್ಮದು ಸಾರ್ಥಕ ಆಗ್ತಿತ್ತು. ಹಾಗಾದ್ರೆ ಇಷ್ಟು ನಾನು ಕ್ರೂಜಿ ಮೇಲೆ ಪ್ರಾಣ ಕೊಟ್ಟದ್ದು, ಹಿಂಸೆ ಪಟ್ಟದ್ದು, ಮಳೆ ಬಡಿಸಿಕೊಂಡು ಅವೆಲ್ಲ ನೋಡುವಾಗ ಅಯ್ಯೋ ಪಾಪ 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 ಅಂದರೆ ಏನು ಪ್ರಯೋಜನ ಇಲ್ಲ. ಏನು ಮಾಡಬೇಕು ನೀನು? ದೇವರ ಪ್ರೀತಿಯನ್ನು ನಿನಗೆ ಸಾರಬೇಕಂತ. ಒಂದು ದಿನ ನನಗೆ ಅಕಸ್ಮಾತ್ತಾಗಿ ರಿಸರೆಕ್ಷನ್ ಡೇ ದಿವಸನೇ ಮಾರ್ನಿಂಗ್ 6 o'clock ಟ್ರೈನಿಗೆ ಹೋಗಬೇಕಾಗಿ ಬಂತು. ಹೊರಟಿದ್ದೆ. ಅಯ್ಯೋ ನನಗೆ ಭಾಳ ಬೇಜಾರಾಯ್ತು. ಅಯ್ಯೋ ಪುನರುತ್ಥಾನದ ದಿವಸ ನಾನು ಚರ್ಚಿಗೆ ಹೋಗಬೇಕು, ಯಾಕರೆ ಇಲ್ಲಿ ಬಂದೆ. ನಾನು ಒಂದು ಕೆಲಸದ ನಿಮಿತ್ತ ಹೊಂಟಿದ್ದೆ. ನಾನು ಏನು ಮಾಡಿದೆ ಅಂದರೆ, ಟ್ರೈನ್ನಲ್ಲಿ ಕೂತಂತ 60 ಮಂದಿ, ಈ ಕಡೆ 3, 30, ಈ ಕಡೆ 30, ಅವರಿಗೆ ನಾನು ರಿಸರೆಕ್ಷನ್ ವಿಷಯ, ಏಸು ಕ್ರೂಜಿ ಮೇಲೆ ಪ್ರಾಣ ಕೊಟ್ಟು ಅಂತ ನಾನು ಹೇಳುವಂಥ ಧೈರ್ಯ ಕೊಟ್ಟ. ನಾನು ಎದ್ದು ಹೇಳಿದೆ, ನನ್ನ ಜೀವನ ಸಾರ್ಥಕ ಆಯ್ತು. ಯಾಕಂದರೆ ಅನ್ಯರು ಯಾವ ಯೇಸುವಿನ ಪರಿಚಯ ಇಲ್ಲದವರು ಅಂಥವ್ರಿಗೆ ಹೇಳೋ ಅವರು ವಿಶ್ ಮಾಡ್ತಾರೆ. ಪ್ರೀತಿಯನ್ನು ತೋರಿಸಿ ಆ ವಿಷಯವನ್ನು ಯೇಸು ಎದ್ದ ಅಂತ ಹೇಳಿದಾಗ ಅವರು ಖುಷಿಪಟ್ಟರು. ಅಂತೂ ನನ್ನ ಟೈಮಲ್ಲಿ ವೇಸ್ಟ್ ಆಗಲಿಲ್ಲ. ಹೀಗಿರುವಾಗ ಅದು ನೋಡುವಾಗ ಈ ಲೋಕದಲ್ಲಿ ನಾವು ಆತನ ಪ್ರೀತಿ ಸ್ಮರಿಸುವ, ನಾವು ಆತನನ್ನು ಬಿಟ್ಟು ಏನು ಮಾಡಿದರೂ ಜೀರೋ. ನೀ ಯೇಸುವಿನಲ್ಲಿದ್ದರೆ ಹೀರೋ, ನೀ ಯೇಸುವ ಬಿಟ್ಟರೆ ಜೀರೋ. ಹೌದು, ನಾವು ಜೀರೋ ಆಗಿಬಿಡ್ತೀವಿ. ಹೀಗಿರುವಾಗ ಆತನ ಬಾಸುಂಡೆಗಿಂದ ನಮಗೆ ಗುಣವಾಯಿತು. ಯೆಶಾಯ 53 ಅಪ್ಪ ತಂದೆ ಅಂತ ನಾವು ಕೂಗುವಂಥ ಭಾಗ್ಯ ಕೊಟ್ಟು ದೇವರು ನಮಗೆ ಲೋಕದಲ್ಲಿ ತನ್ನನ್ನು ಮಹಿಮೆಪಡಿಸೋದಕ್ಕೋಸ್ಕರ ಸಾಕ್ಷಿಯಾಗಿ ಇದು ಬೇಕು ನನಗೆ, ನೀವು ನನಗಾಗಿ ನಾನು ಮಾಡಿದ್ದು ಸಾರ್ಥಕ ಅಂತ ಸ್ಪಷ್ಟವಾಗಿ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಮತ್ತು ಲವ್ ಒನ್ ಅನದರ್, ಎಲ್ಲ ನೀನು ಪ್ರೀತಿಸಿದರೆ ನಾನು ಪ್ರೀತಿಸ್ತೇನೆ ಅದು ಅಲ್ಲ. ನಿನ್ನನ್ನು ಯಾರು ದ್ವೇಷಿಸ್ತಾರೋ, ನಿನಗೆ ಯಾರು ವೈರಿಯಾಗಿ ನಿಲ್ತಾರೋ ಅವರಿಗೋಸ್ಕರ ನೀನು ಪ್ರೀತಿಸಿ, ಅವರಿಗೋಸ್ಕರ ನೀನು ಮಾತನಾಡು, ಅವರನ್ನು ಕ್ಷಮಿಸು ಅಂತ ನಾವು ನಿನ್ನ ಗುಣಗಳನ್ನು ತೆಗೆದುಕೊಂಡು ಉಪಯೋಗಿಸಿಕೊಂಡು ನಾವು ಈ ಲೋಕದಲ್ಲಿ ಜೀವನ ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಜಯದ ಜೀವಿತ ನಮಗೆ ದೇವರು ಕೊಡ್ತಾನೆ. ಜಯದ ಜೀವಿತ, ಜಯಮಾಲೆ ನಮಗೆ ಸಿಕ್ಕದು. ನನಗೂ ಭಾಳವಾಗಿ ಅಯ್ಯೋ ದೇವಿ, ಈಗ 86 ವಯಸ್ಸು ಸಾಯಲು ಬಂತು, ಟೈಮ್ ಬಂತು ಅಂಥೇಳಿ ಅಂತಿರುವಾಗ ಒಂದು ಸಲ ಪೌಲ್ ದಿನಕರ್ ಮತ್ತು ಇವೆಂಜಲ್ ದಿನಕರ್ ಪ್ರಸಂಗ ಮಾಡ್ತಾಯಿದ್ರು. ಜೀಸಸ್ ಪ್ರತಿ ಮಾರ್ನಿಂಗ್ ಈವ್ನಿಂಗ್ ನಾನು ಪ್ರಾರ್ಥನೆ ಅವರು ಕೂಡ ಇಲ್ಲಿ ಕಳೀತಾ ಇರ್ತೀನಿ. ಯು ವಿಲ್ ನಾಟ್ ಡೈ, ಯು ವಿಲ್ ನಾಟ್ ಡೈ, ದಟ್ ಇಸ್ ದ ಲೈಫ್ ಫಾರ್ ಯು. ಒಂದು ಸೆಂಟೆನ್ಸನ್ನು ಇಬ್ಬರು ಗಂಡ ಹೆಂಡತಿ, ಅರ್ಧ ಅವ್ರು ಹೇಳಿದರು, ಅರ್ಧ ನನ್ನ ಬಸ್ ಆ್ಯಕ್ಸಿಡೆಂಟ್ ಆದದ್ದು ಸಾಕ್ಷಿ ಹೇಳೀನಿ. ಒಂದು ವಯಸ್ಸು ಹತ್ತಿದ್ರೆ 25-30 ವರ್ಷ ಆಗ್ತಿತ್ತು. ಆದರೆ ದೇವರು ನನ್ನ ಸಾಯಕ್ಕೆ ಬಿಡಲಿಲ್ಲ. ಹೀಗೆ ನನಗೆ ದೊಡ್ಡ ಉಪಕಾರಗಳನ್ನು ಆತನು ಮಾಡ್ತಾನೆ ಜೀವಿತದಲ್ಲಿ ಇಲ್ಲಿವರೆಗೂ ನನ್ನ ನಡೆಸಿಕೊಂಡು ಬಂದ. ಮತ್ತು ಎಲ್ಲಂದರೆ ಲವ್ ಎನಿಮೀಸ್, ಲವ್ ಜೀಸಸ್, ಲವ್ ಎನಿಮೀಸ್, ಲವ್ ಒನ್ ಅನದರ್. ಆ ಪ್ರೀತಿಯು ಯಾರು ನಮಗೆ ಅಪೋಸ್ ಮಾಡ್ತಾರೆ, ವೈರಿಯಾಗಿರ್ತಾರೆ, ಅವರಿಗೆ ನಾವು ಪ್ರೀತಿ ಮಾಡುವಾಗ ಅವರ ಹೃದಯ, ಕಲ್ಲಾದ ಹೃದಯ ಕರಗಿಸ್ಬಿಡ್ತಾನೆ ದೇವರು. ಕಲ್ಲಾದ ಹೃದಯ ತೆಗೆದು ಮೃದುವಾದ ಹೃದಯ ಕೊಡ್ತಾನೆ. ಆಯ್ ಅಂದರೆ ಮೊದಲು ದೇವರ ಸ್ಥಾನ ಕೊಡು. ಮತ್ತಾಯ 6:33 ಮೊಟ್ಟ ಮೊದಲು ದೇವರಿಗೆ ಸ್ಥಾನ ಕೊಟ್ಟು ನಂತರ ನಾವೆಲ್ಲ ಮಾಡುವುದಾದರೆ ನಮ್ಮ ಕಾರ್ಯಗಳು ಸಫಲವಾಗ್ತವೆ. ನೀವು ನನ್ನಲ್ಲಿ ಇದ್ದುಕೊಂಡು ಫಲ ಕೊಡ್ತೀರಿ. ಯೆಹೋಶುವ 1:5-8 ಮೋಶೆ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡ ಸಮುದ್ರ ಇಬ್ಬಾಗ ಮಾಡಿದೆಲ್ಲ ಕೋಲಿನ ಅಂಥ ಮನುಷ್ಯನು ಕೂಡ ಇದ್ದಂತೆ. ಮೋಶೆ ಸಂಗಡ ಇದ್ದ ಹಾಗೆ ದೇವರು ನಮಗೆ ಎಂಥ ಪ್ರಾಮಿಸ್ ಕೊಟ್ಟನು. ನಮಗೂ ಭಾಳ ಕಷ್ಟ ಬರುವಾಗ ಅಯ್ಯೋ ಅವ್ರು ಸಮುದ್ರ ದಾಟಿದ್ರು ಅಂಥದ್ದು ಏನಾದರೂ ಐತೆ, ಭಾಳ ದೊಡ್ಡ ಕಷ್ಟಗಳು ಬರುವಾಗ ನಾವು ಸಹ ಮೋಶೆ ಸಂಗಡ ಇದ್ದ ಹಾಗೆ ಅಂತ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಬೆಂಕಿಗೆ ಸಮಾನ. ಯೆರೆಮೀಯ 23:29 ಬೆಂಕಿ ಇದ್ದಂಗೆ. ಒಂದು ಸಲ ನಾನು ಮಾಡುವಾಗ ನನಗೆ ಬೆಂಕಿ ಇಲ್ಲಿಂದ ಉರಿಯಲು ಸ್ಟಾರ್ಟ್ ಆಯಿತು.
ಬೆಂಕಿ, ಪವಿತ್ರಾತ್ಮನ ಬೆಂಕಿ ಉರಿಯಲ್ಪಡ್ತು. ಒಬ್ಬರು ಇಲ್ಲಿಂದ ಅಮೇರಿಕಾದಿಂದ ಇಲ್ಲಿ ಪ್ರೇಯರಿಗೆ ಬರ್ತಿದ್ರು. ನಾವು ಡೋರ್ ಚರ್ಚ್ ಅಂತಾರೆ JP ನಗರದಾಗಿರುವಾಗ ಹೋಗ್ತಿದ್ದೆ ನಾನು ಅವ್ರ ಹತ್ರ. ಆವಾಗ ಅವ್ರು ಹೇಳಿದ್ರು ಹಾಗೆ ಟು ಸ್ಪೀಕ್, ಪವಿತ್ರಾತ್ಮನ ಬೆಂಕಿ ನಿಮಗೆ ಬಂದಿದೆ, ನೀವು ಹೇಳಬೇಕು. ಆವಾಗಿಂದ ಯಾರಿಗೆ ನಾವು ಪ್ರಾರ್ಥನೆ ಮಾಡ್ತೇವೋ ಅವ್ರಿಗೆ ಕ್ಷೇಮ ಕೊಟ್ಟ ದೇವರು, ವಾಸಿ ಮಾಡಿದ. ಎಲ್ಲ ಮಹಿಮೆ ದೇವರಿಗೆ ಆಗಲಿ. ಹೀಗೆ ನಾವು ಆತನ ಪ್ರೀತಿಯನ್ನು ಉಪಯೋಗಿಸ್ತಾ ಸಾಕ್ಷಿಯಾಗಿ ಬಾಳಬೇಕು. ಎಲ್ಲ ಎಫ್ ಅಂದರೆ ಫ್ರೂಟ್ಫುಲ್ ಲೈಫ್, ಫೇತ್ಫುಲ್ ಲೈಫ್ ನಾವು ಜೀವಿಸಬೇಕು. ಭಾಳ ನಮಗೆ ಬೇಕಾದವ್ರು ಇರ್ತಾರೆ, ಅವರಿಗೆ ನಾವು ಪ್ರಾರ್ಥನೆ ಮಾಡುವಾಗ ಅವರಿಗೆ ವಾಸಿಯಾದ ಮೇಲೆ ದೇವರನ್ನು ಸ್ತುತಿಸ್ತಾರೆ. ಹೀಗೆ ನಾವು ಕಾರ್ಯದಲ್ಲಿರುವಾಗ ಈ ದೇವರ ಕಾರ್ಯ ಮಾಡಿದರೆ ನಮಗೆ ಎಷ್ಟೊಂದು ಆಶೀರ್ವಾದ. ಮತ್ತು ಎಫ್ ಫ್ರೂಟ್ಫುಲ್ ಅಂದರೆ ಯೋಹಾನ 15, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಡ್ರಿ ಅಂತ. ಹೀಗಿರುವಾಗ ನಾನು ಈಗ ಏನು ಬೇಕಾದರೂ ಬೇಡಿಕೊಂಡ್ರು ದೇವರು ನನಗೆ ಕೊಡ್ತಾಯಿದ್ದಾನೆ. ನಾನು ಇದನ್ನು ಅಪೇಕ್ಷೆ ಮಾಡಿದ್ದೆ, ದೇವರೇ ನಂಬಿಕೆ ಇಟ್ಟೆ, ಇನ್ನೂ ನಾನು ಗಟ್ಟಿಯಾಗಿಟ್ಟಿದ್ದೆ, ಯಾರಾದರೂ ಸೇವೆಗೆ ಉಪಯೋಗಿಸ್ಕೊಂಡ್ರೆ ಮಾಡ್ತೀನಪ್ಪ ದೇವರೇ ಅಂತ. ಅಷ್ಟೊತ್ತಿಗೆ ಇವರು ನಮಗೋಸ್ಕರ ಇಲ್ಲಿ ಮಾಡೋಕ್ಕೆ ಕೊಟ್ಟರು. ದೇವರವರನ್ನು ಆಶೀರ್ವದಿಸಲಿ. ಇನ್ನು ಪವಿತ್ರಾತ್ಮನ ಫಲ ಬಿಡು ಯೋಹಾನ 15ರಲ್ಲಿ ನೀವು ಭಾಳ ಫಲ ಕೊಡುವಿರಿ, ನಾನು ನಿಮ್ಮಲ್ಲಿಯೂ ನಿನ್ನ ವಾಕ್ಯ ನಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಬೇಕಾದ ಫಲ ಕೊಡುವ ಮರವಾಕ್ಯ ಸಮಾನವಾಗ್ತಿದೆ. ಈ ಲಾಸ್ಟ್ಲಿ ಲೀವ್ ಟು ಈಟ್ ಬೇಡ, ಈಟ್ ಟು ಲಿವ್. ಊಟವನ್ನು ನಾವು ಈಟ್ ಅಂದರೆ ಊಟವನ್ನು ನಾವು ಮಾಡೋದಕ್ಕಾಗಿ ಜೀವಿಸಬಾರ್ದು, ನಾವು ಜೀವಿಸ್ತಾ ಇದ್ದೀವಲ್ಲ ಅಂತ ಒಂದು ಸ್ವಲ್ಪ ಊಟ ಮಾಡಬೇಕು. ಹೀಗಿರುವಾಗ ನಾವು ಯಾವುದಕ್ಕೆ ಮಹತ್ವ ಕೊಡ್ತೇವೆ ಅಂತ ಲೋಕದಲ್ಲಿ ನಮ್ಮನ್ನು ಬೆಳಕಾಗಿ ಉಪ್ಪಾಗಿಟ್ಟಿದ್ದಾನಲ್ಲ ಆತನಿಗೆ ಸ್ತೋತ್ರ ಮಾಡುತ್ತಾ ಯಾವಾಗಲೂ ಜೀವಿಸಿ ಕರ್ತನ ನಮಗೆ ಕೊಟ್ಟಂಥ ಎಲ್ಲ ಅವಕಾಶಗಳಿಗೆ ಸ್ತೋತ್ರ ಹೇಳ್ತಾ. ಒಂದು ಸುಮಡ್ಡಿಯಲ್ಲಿ ಒಂದು ಕೆಲಸ ಮಾಡುವ ಒಂದು ಹುಡುಗಿ, ಅವಳು ಈ ಹುಬ್ಬಳ್ಳಿಯಲ್ಲಿ ನಾನು ಕಾಂಪಿಟೇಷನ್ ಇಟ್ಟಾಗ 119ನೇ ಒಂದು ಶಬ್ದ ತಪ್ಪದಂತೆ ಹೇಳಿದ್ದಾಳೆ. ದೇವರ ನಮಗೆ ಸ್ತೋತ್ರ. ಸೇವೆ ಎಲ್ಲ ದೇವರೇ ನೀ ಸೇವೆ ಅವಕಾಶಗಳನ್ನು ಕೊಟ್ಟು ಅದಕ್ಕಾಗಿ ಸ್ತೋತ್ರ ಅಂತ ಹೇಳಿದ್ದೇನೆ. ಹೀಗಿರುವಾಗ ನಮ್ಮ ಎಲ್ಲ ಆಶೀರ್ವಾದ ದೇವರ ವಾಕ್ಯಗಳಿಗೆ ತಕ್ಕಂತೆ ನಮ್ಮನ್ನು ನಡೆಸುತ್ತಾ ನಮ್ಮ ದೇವರ ವಾಕ್ಯಗಳನ್ನು ನಾವು ಜ್ಞಾನೋಕ್ತಿ 4:20-21 ಅಲ್ಲಿ ಹೇಳ್ತಾನೆ ಅಂದರೆ, ಕಂದ ನನ್ನ ಮಾತುಗಳನ್ನು ನೀನು ಹೃದಯದಲ್ಲಿಟ್ಟುಕೋ, ದೇಹಕ್ಕೆಲ್ಲ ಅವು ಜೀವವೇ, ದೇಹಕ್ಕೆಲ್ಲ ಆರೋಗ್ಯವಾಗಿವೆ, ನಿನ್ನ ಹೃದಯದೊಳಗಿಂದ ಜೀವಕರವಾದ ಹೊಳೆಗಳು ಹರಿಯವು. ಕಂದ ನನ್ನ ಮಾತು ಕೇಳು. ಅಷ್ಟೇ ಅಲ್ಲ, ನಮಗದರ ಮೂಲಕವಾಗಿ ದೇವರ ವಾಕ್ಯ ನಮಗೆ ಸಹಾಯ ಮಾಡ್ತದೆ. ದೇವರ ವಾಕ್ಯದಲ್ಲಿ ನಾವು ಬೇರೂರಿ ಅನೇಕರಿಗೆ ನಾವು ಪ್ರಾರ್ಥನೆ ಸಹಾಯ ಮಾಡೋ ಶಕ್ತರಾಗಿದ್ದೇವೆ. ಹೀಗಿರುವಾಗ ಎಲ್ಲ ಮಹಿಮೆ ದೇವರಿಗೆ ಆಗಲಿ ಅಂತ ಬೇಡಿಕೊಳ್ಳುತ್ತೇನೆ. ಯಾವಾಗಲೂ ನಮ್ಮ ಸಂಗೀತದಲ್ಲಿ 14 ನಾನು ರಾತ್ರಿ ಎದ್ದು 1 ಗಂಟೆ 2 ಗಂಟೆ ಆದರೂ ಆ ರಾಗವನ್ನು ನಾನು ಹಾಡ್ತೀನಿ. ಅಂದರೆ ನನ್ನ ಯೇಸುವಗಲೇ ಆತ ಸತ್ತ ನನಗಾಗಿ, ಎಡೆ ಬಿಡದಾತಗೆ ಅಂಟುತ್ತೇನೆ ಸ್ಥಿರವಾಗಿ, ಆತ ಜೀವ ಜ್ಯೋತಿ ನನ್ನ ಯೇಸುವಗಲೇ, ನನ್ನ ಯೇಸುವಗಲೇ, ನನ್ನ ಪ್ರಾಣ ನನ್ನ ಆಸ್ತಿ, ವಶ ಕೊಟ್ಟೆನಾತಗೆ ಆತ ನನ್ನ ಸಮಾಧಾನ, ನಾನು ಇರುವವರೆಗೂ ನನ್ನ ಯೇಸುವಗಲೇ. ಸದ್ವಿಶ್ವಾಸ ಘನದಿ ಶೋಭಿಸುವ ಸ್ಥಳ ಸೇರಿ, ತಂದೆ ಬಲ ಪಾರ್ಶ್ವಕ್ಕೆ ಸುಕುತ ಪೀಠಕ್ಕೆ ಏರಿ, ಆತನಲ್ಲಿ ಹರ್ಷಿಪೆ ನನ್ನ ಯೇಸುವಗಲೇ.
ನನ್ನ ಯೇಸು ಅಗಲಿ ಇರುವೆನಾಥ ನೈಕ್ಯದಲ್ಲಿ. ದೇವ್ರ ನಮಗೆ ಸ್ತೋತ್ರ. ಆಮೇನ್ ಆಮೇನ್.